ಹಾಯ್, ಹಲೋ, ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತು ಇನ್ನೊಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಸೊ ಈ ಪ್ರಾಡಕ್ಟ್ ಏನು, ಈ ಪ್ರಾಡಕ್ಟ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ಬನ್ನಿ ಪ್ರಾಡಕ್ಟನ್ನು ನೋಡೋಣ. ಸೊ ನೋಡಿ, ಇದು ಇಂಗೋ ಕಂಪೆನಿಯವರದು 450 ವೋಲ್ಟ್ ಅವರ ಸ್ಪ್ರೇ ಗನ್. ನಾವು ಪೇಂಟ್ ಎಲ್ಲ ಸ್ಪ್ರೇ ಮಾಡ್ಬೋದು ಇದರಲ್ಲಿ. ಸೊ ಇದನ್ನು ನಾನು ಯಾಕೆ ತಂದೆ ಅಂದರೆ, ಸುಮ್ಮನೆ ಒಂದು ಫ್ಯಾಷನೇಟಿಗೆ ಒಂದು ನೋಡುವಾಗ ತುಂಬ ಒಂದು ಇಷ್ಟ ಆಯಿತು. ಸೊ ಏನೋ ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತಂದೆ. ಇವಾಗ ಹೇಗೆಲ್ಲ ಇದು ವರ್ಕ್ ಆಗುತ್ತೆ, ಯಾವ ರೀತಿ ಇದೆ, ಯಾವ ರೀತಿ ವರ್ಕಿಂಗ್ ಕಂಡೀಷನಲ್ಲಿದೆ ಅಂತ ಹೇಳಿ ಮತ್ತೆ ತೋರಿಸ್ತೇನೆ. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ಅಮೆಝಾನಲ್ಲಿ ಇದನ್ನು ನಾನು 1,000ಕ್ಕೆ ತಗೊಂಡಿದ್ದು. ನೋಡಿ, ಇದರಲ್ಲಿ MRP 2,499 ಅಂತ ಬರ್ತಿದ್ದಾರೆ. ಬಟ್ ನನಗೆ ಇದು ಸಿಕ್ಕಿದ್ದು 1,300 ಚಿಲ್ಲರೆಗೆ ಸಿಕ್ಕಿದೆ, 300 ರೂಪಾಯಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರಾಡಕ್ಟ್ ಡೀಟೇಲ್ ಹಾಕ್ತೇನೆ. ಅದಕ್ಕಿಂತ ಮುಂಚೆ ಎಲ್ಲಿಂದ ಓಪನ್ ಮಾಡೋದು? ಪ್ರಾಡಕ್ಟ್ ಬಾಕ್ಸ್ ಈ ರೀತಿ ಬರುತ್ತೆ. ಸೊ ಸ್ಪ್ರೇ ಗನ್ನು ನೋಡಿ, ಇದರಲ್ಲಿ ಅಡ್ಜಸ್ಟಬಲ್ ಫ್ಲೋ ರೇಟ್ ಇದೆ, ಅಡ್ಜಸ್ಟ್ ಮಾಡ್ಬೋದು ನಾವು ಫ್ಲೋವನ್ನು. ಸೊ ಕಾಪರ್ ನೋಸಲ್ ಅಂತ ಇದೆ, ಒಂದು ಸ್ವಲ್ಪ ಸ್ಪೀಡಾಗಿ ಬರುತ್ತೆ ಅಂತ ಕಾಣುತ್ತೆ. ಸೊ 3 ಮೂಡಿದೆ, ಅಂದರೆ ನಮಗೆ ಒಂದು ಪಾಯಿಂಟ್ ಮಾಡ್ಬೋದು, ಅಥವಾ ಅಡ್ಡ ಅಥವಾ ಉದ್ದ, ಆ ರೀತಿ ಒಂದು ಇದರಲ್ಲಿ ಇದು ಕರೆಕ್ಟಾಗಿ ಬರೆದಿದ್ದಾರೆ. ಸೊ ಇನ್ನೇನಿದೆ? ಸೊ ಓಕೆ, ಬಾಕ್ಸನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ಕೂಡಲೇ ನೀವು ನೋಡ್ಬೋದು ನಮ್ಮ ಮೈನ್ ಪ್ರಾಡಕ್ಟ್ ಬರ್ತಾ ಇದೆ. ಇದನ್ನು ಆಲ್ಮೋಸ್ಟ್ ಇಂಜೆಕ್ಟರ್ ಒದ್ದು ಕೊಟ್ಟಿದ್ದಾರೆ. ಇಂಜೆಕ್ಟರ್ ಯಾವುದಕ್ಕೆ ಅಂತ, ಹೇಗೆ ಅಂತ ಎಲ್ಲ ಗೊತ್ತಿಲ್ಲ. ಸೊ ನೋಡೋಣ ಏನೇನು, ಯಾವ ರೀತಿ ಎಲ್ಲ ಯೂಸ್ ಆಗುತ್ತೆ, ಹೇಗಿದೆ. ಓಕೆ, ಸೊ ಇದು ಯಾಕೆ ಅಂದರೆ ಇದರಲ್ಲಿ ಪೇಂಟ್ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಕೆಲವು ಪೇಂಟ್ ಸ್ವಲ್ಪ ಗಟ್ಟಿ ಇರುತ್ತೆ, ಆ ರೀತಿ ಇರುತ್ತಲ್ಲ. ಸೊ ನೋಡ್ಬೋದು, ಇದರ ಹೋಲ್ ಇದೆ. ಸೊ ಇದರಿಂದ ನಾವು ಈ ಜಾರಿಗೆ ಹಾಕಬೇಕು. ಸೊ ಈ ಜಾರನ್ನು ಈ ರೀತಿ ಓಪನ್ ಮಾಡಬೇಕು ನೋಡಿ. ಸೊ ಇದು ಇಲ್ಲಿ ನಿಲ್ಲುತ್ತೆ ಅಂತ ಕಾಣುತ್ತೆ ಇಲ್ಲಿ ಒಳಗೆ. ಹೌದು. ಸೊ ಇದನ್ನು ನಾವು ಆಲ್ಮೋಸ್ಟ್ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿದ್ದು. ಸೊ ಇದನ್ನು ನಾವು ಆದಷ್ಟು ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಯಾಕೆ ಅಂದರೆ, ಸೊ ಇದು ನಾವೀಗ ಸ್ಪ್ರೇ ಮಾಡ್ತೀವಲ್ವ, ಇಲ್ಲಿ ಪ್ರೆಸ್ ಮಾಡುವಾಗ ಹೀಗೆ ಈ ರೀತಿ ಇದ್ದಾಗ ಲಾಸ್ಟ್ ಡ್ರಾಪ್ ಕೂಡ ಬರುತ್ತೆ. ಸೊ ಈ ರೀತಿ ಸ್ಪ್ರೇ ಮಾಡುವಾಗ. ಸೊ ಇಲ್ಲಿ ನೋಡಿ, ಸ್ಟಾರ್ಟ್ ಆಫ್ ಬಟನ್ ಇದೆ. ಮತ್ತು ಇದನ್ನು ಇಲ್ಲಿ ಮೇ ಬಿ ನನಗೆ ಸ್ಪೀಡೆಲ್ಲ ಮಾಡೋದು, ಅಂದರೆ ಸ್ಪೀಡ್ ಯಾವ ರೀತಿ ಸ್ಪ್ರೇ ಎಲ್ಲ ಮಾಡೋದಿದೆ, ಪ್ಲಸ್ ಮೈನಸ್ ಇದೆ. ಸೊ ಇಲ್ಲಿ ನಮಗೆ ಈ ನೋಸಲನ್ನು, ಅಲ್ಲಿ 3 ಟೈಪ್ ನೋಸಲ್ ಅಂತ ಹೇಳಿದ್ರಲ್ಲ, ಸೊ ಯೂಸ್ ಮಾಡ್ಬೋದು. ಸೊ ಈ ಎಜೆಕ್ಟರ್ ಇದೆಯಲ್ಲ, ನಾವು ಇದು ಸ್ವಲ್ಪ ಸಣ್ಣದು ಮಾಡಿದ್ರೆ ಸಿಮ್ಮನ್ನೆಲ್ಲ ಯೂಸ್ ಮಾಡ್ಬೋದು ತೆಗಿಲಿಕ್ಕೆ. ಸೊ ಇದು ಮೇ ಬಿ ಇಲ್ಲಿ ಹಾಕಿಬಿಟ್ಟು ಇದರ ಒಳಗಡೆ ಹಾಕಿಬಿಟ್ಟು ಕ್ಲೀನ್ ಮಾಡಲಿಕ್ಕೆ ಅಂತ ಕಾಣುತ್ತೆ. ಇದನ್ನು ರಿಮೂವ್ ಮಾಡಲಿಕ್ಕಿದೆ. ಸೊ ಇದನ್ನು ಯೂಸ್ ಮಾಡಲಿಕ್ಕೆ, ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಲಿಕ್ಕೆ ಅಂತ ಎಲ್ಲ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನಗೂ ಸಹ ಗೊತ್ತಿಲ್ಲ ಕರೆಕ್ಟಾಗಿ ಯಾವ ರೀತಿ ಇದು ಯೂಸ್ ಆಗುತ್ತೆ, ಹೇಗೆ ಎಲ್ಲ. ಸೊ ಇದು ಕರೆಕ್ಟ್ ನೋಡಿ, ಇಲ್ಲಿ ಕರೆಕ್ಟ್ ಒಂದು ಅಡ್ಜಸ್ಟರ್ ಇದೆ ನೋಡಿ, ಈ ರೀತಿ ಹಾಕಬೇಕು. ನನಗೂ ಗೊತ್ತಿರಲಿಲ್ಲ, ಇವಾಗ ಒಂದು 2 ಸರಿ ಫ್ಲಾಪ್ ಆಯಿತು, ಆಮೇಲೆ ಗೊತ್ತಾಯ್ತು ನನಗೂ ಕೂಡ. ಸೊ ಓಕೆ,
ಇವಾಗ ಯೂಸ್ ಮಾಡೋಣ, ಯಾವ ರೀತಿ ಇದು ಯೂಸ್ ಆಗುತ್ತೆ, ಯಾವ ರೀತಿ ಇದು ಸ್ಪ್ರೇ ಮಾಡುತ್ತೆ ಎಲ್ಲ ತೋರಿಸ್ತೇನೆ ಇದೇ ವಿಡಿಯೋದಲ್ಲಿ. ಸೊ ಆಮೇಲೆ ಇದನ್ನು ಕ್ಲೀನಿಂಗ್ ಯಾವ ರೀತಿ ಕ್ಲೀನಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಪರಾಗಿ ತೋರಿಸ್ತೇನೆ. ಯಾಕಂದರೆ ಇದರಲ್ಲಿ ಇವಾಗ ಇದೆಲ್ಲ ಕರೆಕ್ಟಾಗಿ ಇದನ್ನು ಓದಿದರೆ ಇದರಲ್ಲಿ ಬರೆದಿರ್ತಾರೆ ಯಾವ ರೀತಿ ಕ್ಲೀನ್ ಮಾಡೋದು, ಏನೆಲ್ಲ ಯೂಸ್ ಮಾಡಬೇಕು ಅಂತ. ಸೊ ನಾವು ಜಾಸ್ತಿಯಾಗಿ ಪೇಂಟನ್ನು ಯೂಸ್ ಮಾಡುವಾಗ ಪೇಂಟ್ ಜೊತೆ ತಿನ್ನರನ್ನು ಯೂಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಲೈಟಾಗಿದ್ದಷ್ಟು ಪೇಂಟು ನಿಮಗೆ ಸ್ಪ್ರೇ ನೋಸಲಲ್ಲಿ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಏನಂದರೆ ಡೈರೆಕ್ಟ್ ಕೂಡ ಯೂಸ್ ಮಾಡ್ಬೋದು ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಸ್ವಲ್ಪ ಕ್ವಾಂಟಿಟಿಯನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತೇನೆ, ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಮುಂದೆ ತೋರಿಸ್ತೇನೆ. ಸೊ ಹೋಗೋಣ, ಪೇಂಟ್ ಮಾಡೋಣ. ಈ ಪ್ರಾಡಕ್ಟು ಅಂದರೆ ಈ ಡಬ್ಬಕ್ಕೆ 800 ml ಅಷ್ಟು ಹಾಕ್ಬೋದು. ನೋಡಿ ಇಲ್ಲಿ ಕೂಡ ಇದೆ, ನೀವು ನೋಡ್ಬೋದು 800 ml ಅಂತ ಇದೆ. ಸೊ ಇಲ್ಲಿ ಕೂಡ ಬರೆದಿದ್ದಾರೆ 800 ml ಅಷ್ಟು. ಅಂದರೆ ನೀವು ಇದನ್ನು ಪೇಂಟನ್ನು ಒಂದು ಸಾರಿ ಯೂಸ್ ಮಾಡ್ಬೋದು. ಸೊ ಮೇ ಬಿ ನನಗೆ ಇದು ಗೋಡೆಗೆಲ್ಲ ಪೇಂಟ್ ಮಾಡಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗ್ಬೋದು. ಅಂದರೆ 800 ml ಅಂತ ಹೇಳಿದ್ರೆ ನಿಮಗೆ ಒಂದೊಂದು ಸೈಡಿಗೂ ನೀವು ಮೇ ಬಿ ತುಂಬ ಕಷ್ಟ ಆಗುತ್ತೆ. ಬಟ್ ನೋಡೋಣ ಯಾವ ರೀತಿ ಅದನ್ನು ಸ್ಪ್ರೇ ಕೊಡುತ್ತೆ ಗೋಡೆಗೆ ಅಂತ ಎಲ್ಲ ಗೋಡೆಗೆ, ಅಥವಾ ನಾನು ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಶೀಟಿಗೆಲ್ಲ ಪೇಂಟ್ ಮಾಡಿ ತೋರಿಸೋಣ ನಿಮಗೆ ಅಂತ. ಸೊ ಎಲ್ಲವೂ ಅಂದರೆ ಸ್ವಲ್ಪ ಗೋಡೆಗೆ ಪೇಂಟ್ ಮಾಡೋಣ, ಸ್ವಲ್ಪ ಏನಾದರೂ ವೆಹಿಕಲ್ಗೂ ಸ್ವಲ್ಪ ಪೇಂಟ್ ಮಾಡೋಣ, ಯಾವ ರೀತಿ ಅದನ್ನು ಇಟ್ಕೊಳ್ಳುತ್ತೆ ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ತೋರಿಸ್ತೇನೆ. ಸೊ ಅಲ್ಲಿಯವರೆಗೂ ಇವಾಗ ಜಸ್ಟ್ ನಾನಿವಾಗ ಸ್ಯಾಂಪಲ್ ವೈಸ್ ನಾನು ಶೀಟಿಗೆ, ಅಂದರೆ ನಮ್ಮ ಈ ಶೀಟೆಲ್ಲ ಇರುತ್ತಲ್ಲ ಅದಕ್ಕೆ ಒಂದು ಪೇಂಟ್ ಮಾಡಿ ತೋರಿಸ್ತೇನೆ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ನಾನು ಕ್ಲಿಯರಾಗಿ ಇನ್ನೊಂದು ವೀಡಿಯೋ ಮಾಡ್ತೇನೆ, ಅದರಲ್ಲಿ ಕ್ಲೀನಿಂಗ್ ಎಲ್ಲ ಪ್ರೊಸೆಸನ್ನೆಲ್ಲ ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಸೊ ನಾನು ಸದ್ಯಕ್ಕೆ ಇವಾಗ ಜಿಂಕ್ ಪ್ರೈಮರನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಶೀಟ್ಗಳೆಲ್ಲ ಬೇಗ ತುಕ್ಕಿಡಿಯಲ್ಲ. ಸೊ ಇದು ನಾನೊಂದು ತಂದಿದ್ದೆ, ಇವಾಗ ರೆಡಿ ಅಂತ ಇದ್ದಿದ್ದು ನನ್ನ ಹತ್ರ ಇದು ಮಾತ್ರ. ಸೊ ನೋಡಿ ಈ ರೀತಿ ಹಾಕಬೇಕಿದು. ನಾನು ಇವಾಗಲೇ ಹೇಳಿದ ರೀತಿ ಸೊ ಈ ಒಂದು ನೋಸಲ್ ಇದೆಯಲ್ಲ ಇದು ನೋಡಿ, ಇದನ್ನು ಈ ರೀತಿ ಹಾಕಿದರೆ ಏನು ಪ್ರಾಫಿಟ್ ಅಂತ ನಾನು ಹೇಳ್ತೇನೆ ನೋಡಿ. ಸೊ ಇವಾಗ ನಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನಿಮಗೆ. ಸೊ ಕಾಣುತ್ತೆ ಅಂತ ನೋಡಿ. ಇದು ಇವಾಗ ಹೇಗೆ ಅಂದರೆ ಉದ್ದ ಬೀಳ್ತಾ ಇದೆ. ಸೊ ನಿಮಗೆ ಕಾಣ್ತಾ ಇದೆಯಲ್ವಾ? ಸೊ ಇದು ನೋಡಿದ್ರಲ್ವ ಇವಾಗ. ಸೊ ಇದನ್ನು ಈ ಪಾಯಿಂಟನ್ನು ನಮಗೇನೆಂದರೆ ಇವು ಹೀಗೆ ತಿರುಗಿಸ್ಬಿಟ್ಟು, ಇದು ತಿರುಗಿಸ್ಲಿಕ್ಕೆ ಉಂಟು, ಬಟ್ ಇದೇನೆಂದರೆ ಹೀಗೆ ತೆಗೆದುಬಿಟ್ಟೆ ನಾವು ನೋಡಿ ಇಲ್ಲಿದೆ ನೋಡಿ. ಇದನ್ನು ಇವಾಗ ನಾವು ಹೀಗೆ ಇಟ್ಟರೆ, ಇವಾಗ ಇದನ್ನು ಕರೆಕ್ಟ್ ಉದ್ದ ಇಟ್ಟರೆ ನೋಡಿ ಇದು ಫಸ್ಟ್ ಬಂತಲ್ಲ ಈ ರೀತಿ ಬರುತ್ತೆ. ಸ್ವಲ್ಪ ಕ್ರಾಸ್ ಇಟ್ಟರೆ ನೋಡಿ ಪಾಯಿಂಟ್ ಬೀಳುತ್ತೆ ನೋಡಿ, ಈ ರೀತಿ ಪಾಯಿಂಟ್ ಬೀಳುತ್ತೆ. ಸೊ ಇವಾಗ ಥರ್ಡ್ ಒನ್ ಇದು ಇವಾಗ ಸೊ ನೋಡ್ಬೋದು, ಒಂದು ಪಾಯಿಂಟ್ ಒಂದು ನೋಸಲನ್ನು ಹೀಗೆ ತಿರುಗಿಸಿದರೆ ಉದ್ದ ಬೀಳುತ್ತೆ. ನಮಗೆ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಕೊಡಬೇಕಿದ್ರೆ ಸೊ ಇದು ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಪಾಯಿಂಟ್ ತಿರುಗಿಸಿದರೆ ಡಾಟ್ ಅಂದರೆ ಇವಾಗ ನಿಮಗೆ ಮಧ್ಯದಲ್ಲಿ ಏನಾದರೂ ಬೇರೆ ಕಲರ್ ಕೊಡಬೇಕು ಅಥವಾ ಏನಾದರೂ ಒಂದು ಡಿಸೈನ್ ಮಾಡಬೇಕಾದ್ರೆ ಈ ರೀತಿ ಒಂದು ನೋಸಲನ್ನು ಇಟ್ಕೊಳ್ಳೋದು ಪ್ರೊಸೆಸ್ ಇದೆ. ಸೊ ಇಲ್ಲ ನಮಗೆ ಅರ್ಜೆಂಟ್ ಬೇಗ ಪೇಂಟಿಂಗ್ ಆಗಬೇಕು ಅಂತ ಹೇಳೋದಾದರೆ
ಸೊ ನೋಡಿ ಎಷ್ಟು ವೈಡಾಗಿ ಬೀಳುತ್ತೆ ಅಂತ ಇದು. ಸೊ ಇದರದ್ದು ಯೂಸೇಜು ಇನ್ನೂ ಇರ್ಬೋದು, ಅಂದರೆ ಯಾವ ನಮಗೆ ಮೇ ಬಿ ನಮಗೆ ಕೈಯಲ್ಲಿ ಬ್ರಷಲ್ಲೆಲ್ಲ ಕೊಡೋದಾದರೆ ಒಂದು ಅರ್ಧ ಗಂಟೆ ಹಿಡಿಯೋದಾದರೆ ಇದರೊಂದು 5-10 ನಿಮಿಷದಲ್ಲಿ ನಮ್ಮದು ಈ ಶೀಟಿಗೆ ಪೇಂಟ್ ಆಗುತ್ತೆ. ಸೊ ನೋಡೋಣ ಇವಾಗ ನಾನು ಈ ಶೀಟಿಗೆ ಪೇಂಟ್ ಮಾಡೋ ಪ್ರೊಸೆಸನ್ನು ಜಸ್ಟ್ ನೋಡಿ. ಸೊ ಓಕೆ, ಸೊ ನೋಡಿ ನೀವು ಯಾವ ರೀತಿ ಒಂದು ಪೇಂಟ್ ಬಂತು ಅಂತ. ನಾನು ಸ್ವಲ್ಪನೇ ಪೇಂಟ್ ಹಾಕಿದ್ದೆ ಇದರಲ್ಲಿ, ಬಟ್ ಆಲ್ಮೋಸ್ಟ್ ಇವಾಗ ಒಂದು 2 ಅಥವಾ 3 ನಿಮಿಷದಲ್ಲಿ ಇಷ್ಟು ಕವರ್ ಆಯಿತು. ಸೊ ಇದನ್ನು ಪ್ರಾಪರ್ ವೇ ಅಂದರೆ ನಾನಿವಾಗ ಇಲ್ಲಿಟ್ಟಿದ್ದೇನೆ ಸಿಟೌಟ್ಗೆ. ಸೊ ಸ್ವಲ್ಪ ಆ ಕಡೆ ಎಲ್ಲ ಪೇಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಈ ರೀತಿ ಹೊಡೆದಿದ್ದೇನೆ. ಸೊ ಇದನ್ನು ಕ್ಲಿಯರಾಗಿ ಹೊಡೆದ್ಬಿಟ್ಟು ಯಾವ ರೀತಿ ನಿಮಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೇನೆ. ಓಕೆ.